ದುಡ್ಡೆಲ್ಲ ಖರ್ಚು ಮಾಡ್ತಿದ್ರ, ಒಳ್ಳೆ ಕಾಸ್ ಇದನ್ನೆಲ್ಲ. ಇದು ಅವ್ರ ಹತ್ರ ತಲುಪಿದ್ಯಾ ಇಲ್ವಾ? ಬಾಮ. ನಮ್ಮ ಕಾಸ್ಗೆ ಟಾಸ್ ಶುರು ಮಾಡಿದಾಗ ಮೊದಲನೇ ಎಪಿಸೋಡ್ ಟೆಲಿಕಾಸ್ಟ್ ಆದಂಥ ಮೊದಲನೇ ಎಪಿಸೋಡಲ್ಲಿ ಬಂದಂಥ ಹುಡುಗಿಗೆ ನಮ್ಮ ಎಪಿಸೋಡಲ್ಲಿ ಬಂದಾಗ ನಮ್ಮ ನಿಶ್ಚಿತ ಹೇಗಿದ್ಲು ನೀವೇ ನೋಡ್ಕೊಂಬ. ತಾತ ಮೊನ್ನೆ 1.5 ತಿಂಗಳಾಯ್ತು ಅವ್ರು ತೀರೋಗಿ. ಅವಾಗಿಂದ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನೋಡ್ಕೊಳಕ್ಕೆ. ಇವಾಗ ಚಿಕ್ಕಮ್ಮ ಮನೇಲಿ ಇದ್ದೀನಿ ನಾನು. ಇವಾಗ ನಮ್ಮ ಅಪ್ಪನ ಜವಾಬ್ದಾರಿನೂ ನನ್ನ ಮೇಲಿದೆ. ಒಂದ್ 7 ತಿಂಗಳಿಂದ ಅವರಿಗೆ ಮನೆ ಬಾಡಿಗೆ ಕಟ್ಟಿಲ್ಲ ತಾತ ತೀರೋದಾಗಿಂದ. ತಾತನು ಸಾಲ ಇಸ್ಕೊಂಡಿದ್ರು. 40,000 ಸಾಲ ಆಗಿತ್ತು ಅವ್ರದ್ದು ಕೂಡ. ಕಂದ, ಈಗ ಅಣ್ಣನಿಗೆ ಒಂದು ಡೌಟ್ ಬಂದಿದೆ. ನೀನ್ ಎಷ್ಟು ಗೆದ್ದ ಚಿನ್ನ? ನಾನು 1,24,600 ಗೆದ್ದೆ. 1,24,600 ರೂಪಾಯಿ ಗೆದ್ದಿದ್ದು. ಗೆದ್ದ ಮೇಲೆ ನಿನ್ನ ಲೈಫ್ ಹೇಗೆ ಚೇಂಜ್ ಆಯ್ತು? ನಂಗೆ 75% ನನ್ನ ಲೈಫಲ್ಲಿ ತುಂಬಾ ಇದಾಗೋಗಿದೆ. ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಇವಾಗ ನನಗೆ. ಸೊ ನೀನ್ ಖುಷಿಯಾಗಿದ್ಯಾ? ನಾನು ತುಂಬಾ ಹ್ಯಾಪಿ ಆಗಿದೆ. ಕಾಸ್ಗೆ ಟಾಸ್ ಬಂದ್ಮೇಲೆ ನಿನ್ ಲೈಫ್ ಚೇಂಜ್ ಆಯ್ತಾ? ಆಗಿದೆ. ಖಂಡಿತನಾ? ಖಂಡಿತ ಆಗಿದೆ. ಇನ್ನೊಂದೇನು ವಿಶೇಷತೆ ಅಂದ್ರೆ, ಈ ಹುಡುಗಿಗೆ ಇಷ್ಟು ಸಮಸ್ಯೆ ಇರ್ಬೇಕಾದ್ರೆ ಇನ್ನೊಬ್ಬ ಚಿಕ್ಕ ಹುಡುಗ ಇದ್ದ, ಅವನ ಹೆಸರೇನು? ಅಭಿ ಅಂತ. ಆ ಹುಡುಗನಿಗೆ ತಂದೆ ತಾಯಿ ಇಬ್ರು ಇಲ್ಲ. ಈಕೆ ಆ ಮಗುನ ನೋಡ್ಕೋತಾಳೆ. ಸೊ ಈ ಚಿಕ್ಕ ವಯಸ್ಸಲ್ಲಿ ಅಂತ ಒಂದು ಮೆಚುರಿಟಿ ಬಂದಿದ್ದು ನಮಗೆ ಒಂಥರ ಕಣ್ ತುಂಬ್ಕೊಂಡ್ಬಂದು. ಯಾಕಂದ್ರೆ ನಾವು ಆಂಟಿಸಿಪೇಟ್ ಮಾಡಲಿಲ್ಲ ಇಷ್ಟು ಮೆಚುರಿಟಿ ಇರುತ್ತೆ ಅಂತ. ಆದರೆ ಕಾಸ್ಗೆ ಟಾಸ್ ಇಂದ ಈಕೆಯ ಮುಖದಲ್ಲಿ ಈ ನಗು ಬಂದಿರೋದಕ್ಕೆ ನಮಗೂ ಬಹಳ ಖುಷಿ ಆಗ್ತದೆ. ಬಗೆಹರಿತಾ? ಸೂಪರ್, ಥ್ಯಾಂಕ್ ಯು. ಓಕೆ, 5 ಚಾನ್ಸ್ಗಳಾಗಿದೆ. ಮುಂದುವರಿಯೋಣ. ಕಡೆ 5 ಚಾನ್ಸ್ಗಳು. 6 ನಂಬರ್ ಯಾವ ನಂಬರ್? 16 ಅಪ್ಪ. ಓಕೆ, 16 ಅಂತ ಹೇಳ್ತಿರೋದು. ಪ್ಲೀಸ್ ಬ್ಲಾಕ್ ನಂಬರ್ 16. 16 ಬ್ಲಾಕ್ ಆಗಿದೆ. 16ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 5,000 rupees. ಓಕೆ, 5,000 ರೂಪಾಯಿಗೆ ಟಾಸ್ ಆಡೋದಕ್ಕೆ ಆಯು ರೆಡಿ? ರೆಡಿ. ರಾಜನ ರಾಣಿ? ಹಿಂಗಪ್ಪ. ಶೋರ್? ರಾಣಿ ಸಾಕಾಗೋಯ್ತು. 5,000 ರೂಪಾಯಿಗೆ ರಾಜ ಅಂತ ಹೇಳ್ತಾ ಇರೋದು. ರಾಜ ಇವಾಗ ಬುಲ್ಬುಲ್ ಸ್ಟೈಲ್ ಅಲ್ಲಿ ಕಿತ್ತಾಕ್ರೋ ಚೈನು ಪ್ಲೀಸ್. ಲೇ ಕಿತ್ ಹೋಗಿರ್ಲೇ. ಸೂಪರ್. 5,000 ರೂಪಾಯಿಗೆ ಸೂಪರ್ ಆಗಿರೋಂಥ ಒಂದು ಸಿಚುವೇಶನ್ ಕೊಡ್ತೀನಿ, ಆಯ್ತಾ? ಅದನ್ನ ಮಾಡ್ಬಿಟ್ರೆ 5,000 ರೂಪಾಯಿ ನಿಮ್ಗಪ್ಪ. ದರ್ಶನ್ ಈಗ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರೋದು. ಫೈನ್ ಕಟ್ಟಕ್ಕೆ ದುಡ್ಡಿಲ್ಲ. ಆದ್ರೆ ದರ್ಶನ್ ಅಭಿಮಾನಿ ಒಬ್ಬ ಬರ್ತಾ ಇದ್ದಾನೆ. ಅವನು ಯಾವ ರೀತಿ ಕನ್ವಿನ್ಸ್ ಆಗ್ತಾರೆ, ಯಾವ ರೀತಿ ಅಭಿಮಾನದ ಮೇಲೆ ದರ್ಶನ ಓಕೆ ಹೋಗಿ ಅಂತ ಹೇಳ್ತಾನೆ ಅನ್ನೋ ಸಿಚುವೇಶನ್. ಸೊ ನಮ್ಮ ಟ್ರಾಫಿಕ್ ಕಾನ್ಸ್ಟೇಬಲ್ನ ಕರೆಯೋಣ. ಬಾಕಂದ. ಸೊ ಇವರು ಟ್ರಾಫಿಕ್ ತಿಮ್ಮಯ್ಯ ಅಂತ. ನಮಸ್ಕಾರ ಸರ್. ಇವರು ಅದೇನೇನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ತಾವು ಅದೇನೇನು ಹೇಳ್ತೀರ ನಮಗೆ ಗೊತ್ತಿಲ್ಲ. ಏನು ಮಾಡ್ತೀರಾ ಮಾಡ್ಕೊಳ್ರಪ್ಪ. ಹಾಕಿ ಸರ್, ಗಾಡಿ ಸೈಡ್ಗೆ ಹಾಕ್ಬಿಡಿ ಸರ್. ಹಾಗಾಯ್ತು. ಲೈಸೆನ್ಸ್ ಸ್ವಲ್ಪ ದೂರ ನಿಂತ್ಕೊಳ್ಳಿ, ಯಾಕೆ ಫ್ರೇಮ್ ಅಡ್ಜಸ್ಟ್ ಆಗಲ್ಲ. ಲೈಸೆನ್ಸ್ ಇಟ್ಟಿದ್ರಲ್ವಾ? ಇದೆ. ಇನ್ಶೂರೆನ್ಸ್ ಎಲ್ಲ ಮಾಡಿಸಿದ್ರಲ್ವಾ? ಮಾಡಿಸಿದೆ. ಬೆಲ್ಟ್ ಹಾಕೊಂಡಿದ್ರಾ? ಹಾಕಿದೀನಿ. ಆ ಬೆಲ್ಟ್ ಅಲ್ಲ ರೀ, ಕಾರ್ ಓಡಿಸುವಾಗ ಗಾಡಿ ಬೆಲ್ಟ್ ಹಾಕೊಂಡಿದ್ವಿ. ಅವೆಲ್ಲ ಹಾಕೋಬೇಕು. ಹೆಲ್ಮೆಟ್ ಎಲ್ಲ ಹಾಕೊಂಡಿದ್ರಲ್ವಾ? ಕಾರ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಯಾಕೆ ಹೇಳ್ತಾರ್ರಿ? ಸೇಫ್ಟಿ ಸೈಡ್ ಹಾಕೋಬೇಕು. ಈಗ ರೇಸಲ್ಲೆಲ್ಲ ಹಾಕೊಂಡಿರ್ತಾರಲ್ವಾ, ಹಂಗೆ. ಅದಕ್ಕೂ ಮನುಷ್ಯನಿಗೆ ಪ್ರಾಣ ಅನ್ನೋದು ಮುಖ್ಯ ನೋಡಿ. ಅದನ್ನ ಕಾಪಾಡ್ಕೋಬೇಕಂದ್ರೆ ಕಾರಲ್ಲಿ ಕೂಡ ಹಾಕೋಬೇಕಾಗತ್ತೆ. ಆಯ್ತು. ನಿಮ್ಮ ಹೆಸರು ಏನಂದ್ರಿ? ದರ್ಶನ್ ಅಂತ. ಏನ್ರಿ ಸಿನಿಮಾ ಆಕ್ಟರ್ ಹೆಸರು ಇಟ್ಕೊಂಡು ಬಿಟ್ಬಿಟ್ರೆ ಅಷ್ಟು ಮಾತ್ರಕ್ಕೆ ನೀವು ದರ್ಶನ ಆಗ್ಬಿಡ್ತೀರಾ? ಅವರೇ ನಾನು ರೀ. ನೀವು ಸಿನಿಮಾ ಆಕ್ಟರ್ ದರ್ಶನ? ಹ್ಞೂ ರೀ. ಏನ್ ಮಾಡ್ಕೊಂಡಿದ್ರಿ ಹೇಳಿ ನೀವು? ರೀ ಆಕ್ಟ್ ಮಾಡ್ತೀನಿ ರೀ. ಅದು ಸರಿಯಪ್ಪ, ಹೊಟ್ಟೆಪಾಡಿಗೆ ಏನ್ ಮಾಡ್ಕೊಂಡಿದ್ರ ಅಂತ? ಅದೇ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಅಲ್ಲಿ ಇಲ್ಲಿ ಮಾಡ್ತಾರೆ. ಅಲ್ಲ, ನೀವು ಸಿನಿಮಾ ಆಕ್ಟರ್ ದರ್ಶನ್. ಹೌದು. ನೀವ್ ಅಂತಿದ್ದೀರಾ, ಅದನ್ನ ನಾನು ನಂಬೇಕು. ಅಲ್ಲ ಕಣ್ರಿ, ಎತ್ತರ ಇದ್ದವರೆಲ್ಲ ದರ್ಶನ್ ಅಲ್ಲ, ಕುಳುಕಿದ್ದವರೆಲ್ಲ ಚಾರ್ಲಿ ಚಾಪ್ಲಿನ್ ಅಲ್ಲ ಕಣ್ರಿ. ಯಾರ ಹತ್ರ ಕತೆ ಕಟ್ತೀರಿ ನೀವು? ಅದ್ರ ನೋಡಿ, ನಾವು ಮಲಯಾಳದಲ್ಲಿ ಇದ್ವಿ, ಆದ್ರೆ ಕನ್ನಡಕ್ಕೆ ಬಂದು ಎಲ್ಲ ಕನ್ನಡದವ್ರು ಆಗ್ಬಿಟ್ಟಿದ್ವಿ. ನಮಗೂ ಕೂಡ ಗೊತ್ತು, ನಾವು ದರ್ಶನ್ ಅಣ್ಣನ ಸಿನಿಮಾ ಎಲ್ಲ ನೋಡಿದ್ವಿ. ಅಲ್ಲ ಈಗ ನಿಮ್ಮನ್ನ ಎಂದ ಚೇಟ ಚೋರಾಯೋ ಕಾಫಿ ಕುಡಿಚೋ ಹಿಂಗೆಲ್ಲ ಕೇಳ್ಬೇಕು ನಾವು.
ನಿಮ್ಗೆ ಗೊತ್ತವಲ್ಲ ಹೇಳಿ. ಏನೋ ಸುಮ್ನೆ ಹಂಗೆ ಈಗ ಹೇಳಿ ನಿಜವಾಗ್ಲೂ ನೀವ್ ಯಾರು ಅಂತ ಹೇಳಿ. ನಾನ್ ದರ್ಶನೇ ಸರ್. ಸಿನಿಮಾ ಯಾಕ್ರ ದರ್ಶನ? ಹೌದು ಸರ್. ನಿಮ್ಮ ಹೈಟು ವೆಯ್ಟು ನೋಡ್ತಾ ಇದ್ರೆ ಏನೋ ಅನಿಸ್ತಾ ಇದೆ. ಆದ್ರೆ ನೀವೇ ಸಿನಿಮಾ ನಟ ದರ್ಶನ್ ಅಂತ ಯಾಕೋ ನನಗೆ ನಂಬಿಕೆ ಆಗ್ತಾ ಇಲ್ಲ. ಹೆಂಗ್ ನಮ್ಸ್ಲಿ ಹೇಳಿ ಸ್ವಾಮಿ, ಇಲ್ಲೆಲ್ಲೂ ಪೋಸ್ಟ್ ಇಲ್ಲ, ಇಲ್ಲಾಂದ್ರೆ ತೋರಿಸ ನೋಡಿ ಸ್ವಾಮಿ ಅಲ್ಲೇ ಇದೀನಿ ಅಂತ ಹೇಳಿ. ನೀವು ನಾನೇ ದರ್ಶನ್ ಅಂತ ಪ್ರೂವ್ ಮಾಡಿ ತೋರಿಸಿ, ನನಗೆ ಏನಾದ್ರು ಒಂದಿಷ್ಟು ಅಭಿನಯಗಳು ಮಾಡಿ ತೋರಿಸಿ. ಅದಕ್ಕೆ ಐಡಿಯಾ ಕೊಡ್ತೀನಿ. ಈಗ ನಿಮ್ಗೆ ಏನ್ ಬೇಕು ಸ್ವಾಮಿ? ನನ್ನ ಪ್ರೀತಿ ರಾಮದ್ ಒಂದ್ ಇದ್ಬೇಕು. ಅದು ನೋಡಿ, ಅದು ಕಣ್ಣು ತುಂಬಾ ಚೆನ್ನಾಗಿ ಹಿಂಗೆಲ್ಲ ಮಾಡ್ಕೊಂಡು ಆಡಿದ್ರು. ಆ ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು. ಹಾಡನ್ನ ಆಡಿದ್ರೆ ನೀವು ದರ್ಶನ್ ಅಂತ ನಾನು ನಂಬ್ತೀನೇನಪ್ಪ. ಈಗ ನೀವು ಕಣ್ಣು ಹಂಗೆ ಮಾಡಿ ಹಂಗೆ ಹೇಳ್ಬೇಕು. ಹಂಗೆ ಮಾಡಿ ಹಂಗೆ ಅಷ್ಟೇ ತಾನೆ? ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಕಾಸು ಕೊಡ್ಬೇಕು. ಖಂಡಿತ ಸರ್. ನೋಡ್ಕೊಳ್ಳಿ ಸರ್. ತಾಯಿಂದಿರೆ, ತಮ್ಮಂದಿರೆ, ಅಣ್ಣಂದಿರೆ, ವಯಸ್ಸಾದಿ ತಂದೆ, ವಯಸ್ಸಾಗಿರೋ ತಾಯಿ, ವಯಸ್ಸಿಗೆ ಬಂದಿರೋ ತಂಗಿ, ಇವನ್ನೆಲ್ಲ ಸಾಕೋ ಒಡೆ ನನ್ ಮೇಲೆ ಐತಿ. ನನ್ಗೆ ದೇವ್ರು ಕಣ್ ಕೊಟ್ಟಿಲ್ಲ, ಆದ್ರೆ ಕುರುಳ್ ಕೊಟ್ಟವನೆ. ಇದಕ್ಕಿಂತ ಬೇಕಾ ಸ್ವಾಮಿ? ದರ್ಶನ್ ಅಣ್ಣ ಅಂತ ನಿಮ್ಗೆ ಗೊತ್ತಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಈಗ ದರ್ಶನ್ ಬಿಡ್ತಾ ಇದ್ದೀನಿ, ಹೋಗೋಣ. ಓಟೋಗಿದ್ರೆ ಈಗ ಓಡೋಗ್ತೀನಿ. Okay, so 5,000 rupees. Congratulations. Thank you so much. 5,000 ಇಷ್ಟೆಲ್ಲ ಮಾಡ್ಬೇಕಾ? ಬಹಳ ವರ್ಷಗಳಾದ್ಮೇಲೆ ಚಾಲೆಂಜಿಂಗ್ ಸ್ಟಾರು ಮತ್ತೆ ರೆಬಲ್ ಸ್ಟಾರು ಜೊತೆಲಿ ಮಾಡಿರುವಂತ ಅದ್ದೂರಿ ಚಿತ್ರ, ಸೂಪರ್ ಹಿಟ್ ಆಗಿರುವಂತಹ ಬುಲ್ಬುಲ್ ಚಿತ್ರದಿಂದ ಇನ್ನೊಂದು ಸಾಂಗು. ಸೊ ಆ ಹಾಡನ್ನ ಕೇಳೋಣ. ಹಾಡ್ತಾ ಇರೋರು ನಮ್ಮ ಹೇಮಂತ್ ಅಂಡ್ ಸಂತೋಷ್. ಯಾರು ಹೇಳ್ತೀಯ ಪುರ್? ಜೂನಿಯರ್ ಹೇಳಪ್ಪ ಸೀನಿಯರ್, ಅರರೆ ಜೂನಿಯರ್ ಏನಪ್ಪ ಸೀನಿಯರ್. ಟೂ ಬಿಟ್ಟೆ ನಿನ್ನ ಜೊತೆನ, ಯಾಕ್ ಬಿಟ್ಟೆ ಏನ ಮಾಡ್ದೇನ. ಅಪ್ಪನ್ ಮಾತು ಕೇಳಬೇಕು ಪುರ್, ನಮ್ ತಾತನ್ ಮಾತು ಕೇಳಿದೀಯ ಪುರ್. ನಂಗೆ ಚಾಲೆಂಜ್ ಮಾಡಬೇಡ ಪುರ್, ನಿನ್ನ ಹಂಗೆ ನಾನು ರೆಬಲ್ ಪುರ್. ಜೂನಿಯರ್ ಎಸ್ ಪಪ್ಪ ಸೀನಿಯರ್, ಅರರೆ ಜೂನಿಯರ್ ಹೇಳಪ್ಪ ಸೀನಿಯರ್. ಬೈಕು ಕೊಡಿಸ್ತೀನಿ, ರೇಸಿಗೆ ಹೋಗಂಗಿಲ್ಲ, ಗ್ಯಾಂಗು ಕಟ್ಟಿಕೊಂಡು ಫೈಟು ಮಾಡಂಗಿಲ್ಲ. ಅಮ್ಮನ ಹತ್ರ ನಂಗೆ ಫಿಟ್ಟಿಂಗ್ ಇಡಂಗಿಲ್ಲ, ಚೂಡಿ ಮಿಡ್ಡಿ ಚಡ್ಡಿ ಹಿಂದೆ ಹೋಗಂಗಿಲ್ಲ. ಊರು ತುಂಬಾ ಬ್ಯೂಟಿ ಕಣ್ ಬೇರೆ ನಾಚಿ ಗುಂತಲ್ಲ ಕಣಿದಿಲ್, ಶುರು ಹಚ್ಕೊಂಡ್ಬಿಡ್ತುಡ್ರು. ಚಂದದ ಹುಡ್ಗಿ 108, ನಂಗೆ ಇರೋದು ಒಂದೇ ಆಟು, ಯಾರಿಗೆ ಕೊಡೋದು ಯಾರಿಗೆ ಬಿಡೋದು. ಲೈಫ್ ಅಂದ ಮೇಲೆ ಐತೆ 100 ಟ್ರಬಲ್ಲು, ಚಿಂತೆ ಬಿಡೋಲು. ಧಮಾಲ್ ಡಿಮಿಲ್ ಡಪ್ಪು ಡಬಲ್ ಇಟ್ ಮೇಲೆ ಅವ್ರೆ ಕಾಳ್, ಹಿಂದುಡ್ಬೇಡ ಕಾಲ್. ಹೆದ್ರೋ ಜಾತ ನಮ್ದು ಅಲ್ಲ ಪುರ್, ಆ ಸ್ಕೂಲ್ಗೆ ನಾವೇ ಪ್ರಿನ್ಸಿಪಾಲು ಪುರ್. ಏಕ್ ಮಾರ್ತೀನಿ ಕೂಡ ಪುರ್, ಅದೇ ನಮ್ಮ ಚಿಂತೆ ಕೂಡ ಪುರ್. ತಪ್ಪು ಮಾಡ್ತೀವಿ ಭಯಂಗಿಲ್ಲ, ಲೈನ್ ಹೊಡಿತೀವಿ ಅಡ್ಡ ಹಾಕಂಗಿಲ್ಲ. ನೀವು ಮಾಡಿದ್ದೆಲ್ಲ ನಾವು ಮಾಡಂಗಿಲ್ಲ ಅಂತ ಹೇಳಂಗಿಲ್ಲ, ಪ್ರೀತಿಲ್ ಕೊಯ್ಯಂಗಿಲ್ಲ. ಹೆಡ್ಡೆ ನಮ್ಮ ಹೆಡ್ ಆಫೀಸು, ಅಲ್ಲಿ ಒಳ್ಳೆ ಬುದ್ಧಿ ತುಂಸು, ಮನ್ಸು ಖದೀಮ ಹಿಡಿ ಲಗಾಮ.
ನಿನ್ನೆ ಆಗಿದ್ ಹಿಸ್ಟ್ರಿ ಅದು ನಾಳೆ ಆಗೋದ್ ಮಿಸ್ಟ್ರಿ ಬಿಡು ಇಂದಿಗೆ ಬದುಕು ಜಿಂದಗಿ ಕಮಾಲ್ ಟೆಂಪಲ್ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡ್ ಕುಂತೆ ಬಿಟ್ಟವನ್ಗ ಈಸ್ ವೆರಿ ಬ್ಯಾಡ್ ಹಗಲು ರಾತ್ರಿ ಬೆವರು ಸುರಿಸಿ ದುಡಿತಾನೆ ಡ್ಯಾಡ್ ಈಸ್ ಮೈ ಗಾಡ್ ಎಂಥ ಮಾತು ಹೇಳಿಬಿಟ್ಟೆ ಪುರ್ ನಾ ಹೇಳೋದೆಲ್ಲ ನಂಬಬೇಡ ಪುರ್ ಏ ನಂಗೆ ಚಾಲೆಂಜ್ ಮಾಡಬೇಡ ಪುರ್ ನಿನ್ನ ಹಂಗೆ ನಾನು ರೆಬಲ್ ಪುರ್ ಜೂನಿಯರ್ ಹೇಳಪ್ಪ ಸೀನಿಯರ್ ಅರರೆ ಜೂನಿಯರ್. ಇತ್ತೀಚೆಗೆ ಬಂದಂತಹ ಒಂದು PU ರಿಸಲ್ಟ್ ಅಲ್ಲಿ ಮೈಸೂರು ತಾಲೂಕಿನ ಒಂದು ಹುಡುಗಿ ರತ್ನ ಅಂತ, ಈಕೆಗೆ ತಂದೆ ಇಲ್ಲ, ತಾಯಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿರೋದು. ಆದರೆ ತುಂಬ ಚೆನ್ನಾಗಿ ಓದಿ ಶಿ ಸ್ಕೋರ್ಡ್ 95.4% ರ್ಯಾಂಕ್ ಸ್ಟೂಡೆಂಟು. ಸೊ ಇವತ್ತು ಆಕೆ ಬಂದಿಯಾಳೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದೀವಿ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ದರ್ಶನ್ ಓದಿರೋ ಸ್ಕೂಲಲ್ಲೇ ಓದಿರೋದು. ಯಾವ ಸ್ಕೂಲಮ್ಮ? ಸೊ ಇವತ್ತು ನಮ್ಮ ಕಾಸ್ಕೆ ಟಾಸ್ ಕಾರ್ಯಕ್ರಮದಲ್ಲಿ ಬರೀ ಬೆನಿಫಿಷರೀಸು ಗೆಸ್ಟ್ಗಳಿಗೆ ಮಾತ್ರ ಅಲ್ಲ, ಈ ಥರ ಸಾಧನೆ ಮಾಡಿರೋರನ್ನ ಗುರುತಿಸಬೇಕು ಅನ್ನೋ ಒಂದು ಆಸೆ ನಮಗೆ. ಸೊ ಇವತ್ತು ನೀವಿಬ್ರು ಬಂದಿದ್ದೀರಾ ಬುಲ್ಬುಲ್ ಟೀಮಿಂದ, ನೀವಿಬ್ರು ಈಕೆಗೆ ಒಂದು ಆನರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾಸ್ಕೆ ಟಾಸ್ ಪರವಾಗಿ 20,000 ರೂಪಾಯಿಗಳು. ಮೆಡಿಸಿನ್ ಮಾಡಬೇಕು ಅಂತ ಆಸೆ ಇದೆಯಂತೆ. ಒಂದು ಐಪ್ಯಾಡ್ ಅನ್ನ ಕೊಡ್ತಾ ಇದೀವಿ ಈಕೆಗೆ, ತನ್ನ ಎಜುಕೇಶನ್ಗೆ ಯೂಸ್ ಆಗಲಿ ಅಂತ. ಹೇಗನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಎಲ್ಲ ಒಂದು, ನಿಜ ತುಂಬಾ ಖುಷಿ ಆಗ್ತಾ ಇದೆ ಸರ್. ಓಕೆ, ಸೊ ಈ ಕಾರ್ಯಕ್ರಮದ ಮುಖಾಂತರ ಒಂದು ಸಣ್ಣ ಒಂದು ಸಹಾಯವನ್ನ ಮಾಡಿದೀವಿ, ನೀನು ಅನ್ಕೊಂಡಿರೋ ಹಾಗೆ. ಆಮೇಲೆ ಇನ್ನೊಂದೇನು ಅಂದ್ರೆ PU ರಿಸಲ್ಟ್ ಬರೋದಕ್ಕೆ ಮುಂಚೆ ಇವ್ರ ತಾಯಿ ಈಕೆಗೆ ಮದುವೆ ಮಾಡಿಸ್ಬಿಡ್ಬೇಕು ಅಂತ ಇದ್ರಂತೆ. ಅಯ್ಯೋ. ಸೊ ಈಗ PU ರಿಸಲ್ಟ್ ಬಂದಿದೆ, ಸಾಕಷ್ಟು ಜನ ಹೆಲ್ಪ್ ಮಾಡೇ ಮಾಡ್ತಾರೆ ನಿಂಗೆ. ನಿನ್ನ ಕನಸು ನನಸಾಗ್ಲಿ, ಒಳ್ಳೆಯ ಡಾಕ್ಟರ್ ಆಗು. ನನ್ನನ್ನು ಗುರುತಿಸಿ ಪೇಪರಲ್ಲೆಲ್ಲ ನೋಡಿ ಕಾರ್ಯಕ್ರಮ ಕರೆದು ಈ ತರ ಹೆಲ್ಪ್ ಮಾಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್. ನಾನು ನಿಜವಾಗ್ಲೂ ಮೆಡಿಕಲ್ ಮಾಡೇ ಮಾಡ್ತೀನಿ. ಓಕೆ, 6 ಚಾನ್ಸ್ಗಳಾಗಿದೆ, ಮಿಕ್ಕಿರೋದು 4ನೇ ಚಾನ್ಸ್. ನೆಕ್ಸ್ಟ್ ನಂಬರ್ 9. ನವಗ್ರಹ. ಅದೇ ಕಾರಣಕ್ಕ ಬೇರೆ ಏನಾದ್ರು ಇದೆಯಾ? ಇಲ್ಲ, 9 ತುಂಬಾ ಎಲ್ಲಾನು ಆಸ್ಪಿಷಿಯಸ್ ನಂಬರ್ ಅದು. ಹೌದಾ? ಯಾರನ್ನೂ ಕೈ ಬಿಟ್ಟಿಲ್ಲ ನಂಬರ್. ಓಕೆ, ಜಸ್ಟ್ ಒಂದು ವೈಲ್ಡ್ ಗೆಸ್. 9ರಿಂದ ಯಾವ ಅಮೌಂಟ್ ಇರ್ಬೋದು ಅಂತ? ಒಂದು 50 ಮೇಲೆ. 50 ಮೇಲೆ. ಓಕೆ, ನೋಡೋಣ. 9 ಅಂತ ನೀವು ಹೇಳ್ತಾ ಇದ್ದೀರಾ. ಗೇಮ್ ಆಫ್ ಲಕ್. ಯಾಕಂದ್ರೆ ಅಷ್ಟು ನಂಬರಲ್ಲಿ ಯಾವ್ದ್ರ ನಂಬರ್ ಏನಿದೆ ಗೊತ್ತಿಲ್ಲ. ಪ್ಲೀಸ್ ಬ್ಲಾಕ್ ನಂಬರ್ 9. ಈಗ ನಿಮ್ಮ ಖಾತೆಯಲ್ಲಿರುವಂತಹ ಮೊತ್ತ 49,000. 9 ಅಂತ ಹೇಳ್ತಿದ್ದೀರಾ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. 9ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ಈಗ 9 ಅಂತ ಹೇಳಿದ್ದು ಶರಣ್, -25 ಬಿದ್ದಿದೆ. ಸೊ ಇವಾಗ ನಿನಗೊಂದು 2 ನಿಮಿಷ ರೆಸ್ಟ್ ಕೊಡ್ತೀನಿ, ಕೂತ್ಕೊಂಡ್ಬಿಡಿ. ಇವ್ರಿಗೆ ಗಳಿಸೋಣ, ಎಷ್ಟು ಗಳಿಸ್ತಾರೆ ನೋಡಿ. ಪನಿಷ್ಮೆಂಟ್ ಇದು. ಓಕೆ, ಈಗ ನಿಮಗೆ ಕೊಡ್ತಾ ಇರೋಂಥ ಸಿಚುವೇಶನ್ ಅಂದ್ರೆ ಇದು ಪೊರಕೆ. ಓಕೆ, ಇದನ್ನ ಇವನಿಗೆ ಮಾರಬೇಕು. ಹಂಗಂದ್ರ ನಾನು ತಪ್ಪಾಗಿ ಹೇಳಿದಕ್ಕೆ ಪೊರಕೆ ತೋರಿಸಿದ್ರಿ. ಈ ಪೊರಕೆ ಜೊತೆಗೆ ಇದು ಫ್ರೀ. ಅದನ್ನೇ. ಪೊರಕೆ ಜೊತೆಗೆ ಇದು ಫ್ರೀ. ಓಕೆ, ಅದೇನಾದ್ರೂ ಮಾಡಿ ಇದು ಪೊರಕೆ ಅಲ್ಲ ಅಂತ ಹೇಳಿ ಮಾರಬೇಕು. ಬಸ್ ನಮಸ್ಕಾರ. ಬಸ್ ನಮಸ್ತೆ ಸರ್. ಯಾರಪ್ಪ? ನಮಸ್ತೆ ಸರ್. ನಮ್ದಕ್ಕೆ ಹೆಸರು ಹಬೀಬುಲ್ಲಾ ಖಾನ್ ಅಂತ ಬಸ್. ಖಾನ್? ಎಸ್ ಬಸ್, ಹಬೀಬುಲ್ಲಾ ಖಾನ್ ಅಂತ. ನಾವು 3 ನಾಮ್ಸ್ ಕಂಪನಿಯಿಂದ ಬಂದಿದ್ದೇವೆ ಬಸ್. ಹೇಳಿ. 3 ನಾಮ್ಸ್ ಕಂಪನಿಯಿಂದ ಬಂದಿದ್ದೇವೆ. 3 ನಾಮ್ಸ್? 3 ನಾಮ್ಸ್ ಕಂಪನಿಯಿಂದ ಬಂದಿದ್ದೇವೆ. 3 ನಾಮ್ಸ್? ಈ ನಾಮ್ಸ್ ಅಲ್ಲ ಬಸ್, 3 ನಾಮ್ಸ್ ಅಂತ ಒಂದು ಕಂಪನಿ ಇದೆ, ಅದರಿಂದ ಬಂದಿದೆ ಸರ್. ನಾವು ಈ ಫೆಸ್ಟಿವಲ್ಗೆ ಒಂದು ಸೂಪರ್ ಆಫರ್ನ ಕೊಟ್ಟಿದ್ದೀವಿ ಸರ್. ಆಕ್ಚುಲಿ 55,000 rupees ಮಾಲು ನಾನು ನಿಮಗೆ ಓನ್ಲಿ 500 rupeesಗೆ ಕೊಡ್ತಾ ಇದ್ದೀವಿ ಸರ್. ಅಯ್ಯೋ, ಮನೇಲಿ ಅವಳಿಲ್ಲಪ್ಪ. ಅವಳಿದ್ರೆ ಏನಾದ್ರೂ ತಗೊಂಡಿರೋಳು. ನಾನು 15 ಏನು ತಗೊಳ್ಳೋ
ಹೆಲ್ಪ್ ಆಗುವಂತ ಒಂದು ಪ್ರಾಡಕ್ಟ್ ಬಸ್ ಇದು. ಇಟ್ ಇಸ್ ಕಾಲ್ಡ್ ಮಲ್ಟಿ ಯುಟಿಲಿಟಿ ಡಿವೈಸ್ ಅಂತ ಸರ್. ಅಲ್ಲ ಅವಳು ಏನೋ ಪ್ರಾಬ್ಲಮ್ ಮಾಡ್ಕೊಂಡು 9 ತಿಂಗಳು ನಾನು ಬರಲ್ಲ ಅಂತ ಹೋಗಳಿ. 9 ತಿಂಗಳವರೆಗೂ ನಾನು ಏನು ತಗೊಳಂಗಿಲ್ಲ ಸರ್. ಇದು ನಿಮಗೆ ಹೆಲ್ಪ್ ಆಗುತ್ತೆ ಸರ್ ಅಂತ ಟೈಮ್. ಅಲ್ಲ ನಾನು ಒಬ್ಬನೇ ಇಟ್ಕೊಂಡು ಏನ್ ಮಾಡ್ಲಿ ಹೇಳಿ? ಅದು ನೀವು ಒಬ್ಬರೇ ಇದ್ದಾಗ ಅದು ಕೆಲಸಕ್ಕೆ ಬರುವಂತದ್ದು ಸರ್. ಅದು ಸರ್ ಇದೆ ಸರ್, ಇದೆ ಸರ್, ಇದೆ ಸರ್. ಏನ್ರಿದು ಮಂಗಳವಾರ ದಿವಸ ಮನೆ ಮುಂದೆ ಪರಕೆ ಎತ್ಕೊಂಡ್ ಬಂದಿದ? ಹೋಗ್ರಿ. ಯಾರು ಹೇಳಿದ್ರು ನಿಮ್ಗೆ ಪರಕೆ ಅಂತ? ಇದು ಯಾರು ಹೇಳಿದ್ರು ನಿಮ್ಗೆ ಪರಕೆ ಅಂತ? ಮತ್ತೆ ಏನಿದು ಸರ್? ಇದ್ರ ಹೆಸರು ಮಲ್ಟಿ ಯುಟಿಲಿಟಿ ಡಿವೈಸ್ ಅಂತ ಸರ್. ಬರೀ ಹೆಸರು ಹೇಳ್ತಾ ಇದೀಯ, ಅದು ಏನು ಸರ್? ಇದರಲ್ಲಿ ನೀವು ಏನ್ ಬೇಕಾದ್ರೂ ಕೆಲಸ ಮಾಡಬಹುದು ಸರ್. ನೋಡಿ, ನೀವು ಇಷ್ಟು ಉದ್ದ ಕಟ್ ಮಾಡಿದ್ರೆ, ಇಷ್ಟು ಉದ್ದ ಕಟ್ ಮಾಡಿದ್ರೆ ನೀವು ಹಿಂಗೆ ಇಟ್ಕೊಂಡ್ರೆ ಇದರಲ್ಲಿ ಥರ್ಮಾಮೀಟರ್ ತರ ನಿಮಗೆ ಕೆಲಸ ಮಾಡ್ತದೆ ಸರ್. ಇದು ನಿಮಗೆ ನಿಮ್ಮ ಟೆಂಪರೇಚರ್ನ ತೋರಿಸುತ್ತೆ ಸರ್. ಇದು ಇನ್ನೂ ಸ್ವಲ್ಪ ಕಟ್ ಮಾಡಿದ್ರೆ ಕಿವಿಲಿ ಗುಗ್ಗೆಗೆ ಬೇಕಾದ್ರೆ ತಕ್ಕೋಬಹುದು ಸರ್. ಇನ್ನು ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಇನ್ನು ಎಲ್ಲ ಇಟ್ಕೋಬಹುದು, ಬೇಡ ಬಿಡಿ. ಇದು ಪರ್ಕೆ ಅಲ್ಲ ಅಂತ ಹೇಳ್ತಾ ಇದೀಯಾ? ಇದನ್ನ ನೋಡ್ತಾ ಇದ್ರೆ ಪರ್ಕೆ ತರ. ಯಾರು ಸರ್ ಪರ್ಕೆಗೆ ಅಂತ ಹೇಳಿದ್ದು ನಿಮಗೆ? ನೋಡಿ ಸರ್, ನೀವು ಹೈಟ್ಗೆ ಕಮ್ಮಿ ಇದೀರಲ್ವಾ ಸರ್? ನೀವು ಹೈಟ್ಗೆ ಕಮ್ಮಿ ಇದೀರಲ್ಲ ಸರ್. ಇದನ್ನ ಬೇಕಾದ್ರೆ ಕೆಳಗೆ ಇಟ್ಕೊಂಡ್ರೆ ನೀವು ಒಂದು 3 ಫೀಟ್ ಎತ್ತರನ ಬೆಳಿತೀರಿ ಸರ್. ಹೌದಾ? ಅದಕ್ಕೆ ಬೇಕಾದ್ರೆ ನಿಮಗೆ ಇನ್ನೊಂದು ಆಫರ್ನ ಕೊಡ್ತಿದ್ದೀವಿ ಸರ್. ಇದನ್ನ ತಗೊಂಡ್ರೆ ಒಂದು ಸೂಪರ್ ಇನ್ನೊಂದು ಡಿವೈಸ್ ನಿಮಗೆ ಫ್ರೀ ಇದೆ ಸರ್. ಯಾವುದು ಫ್ರೀ? ದಿಸ್ ಇಸ್ ಫ್ರೀ ಸರ್. ಒಂದ್ ಕೆಲಸ ಮಾಡಪ್ಪ, ಆ ಪರ್ಕೆ ನೀನೇ ಇಟ್ಕೋ, ಈ ಫ್ರೀ ಒಂದು ಹಂಗೆಲ್ಲ ಆಗಲ್ಲ ರೀ. ಇದನ್ನ ತಗೊಂಡ್ರೆ ಮಾತ್ರ ಇದನ್ನ ಕೊಡ್ಬೇಕು ಸರ್. ನಿಮ್ ಬೇಕಾದ್ರೆ ನೀವು ದುಡ್ಡಿಲ್ಲ ಅಂತಂದ್ರೆ ಬೇಕಾದ್ರೆ ನಿಮ್ಗೆ ಕಾರ್ಡ್ ಇದ್ರೆ ಸ್ವೈಪ್ ಮಾಡ್ಕೋತೀವಿ ಸರ್ ನಾವು. ಅಲ್ಲ, ಏನು ಮಾಡ್ಕೊಳ್ಳೋದು ಬೇಡ. ಅದು ಪರ್ಕೆ ಆಗದೇನೆ ಬೇರೆ ಏನಾದ್ರೂ ಆಗಿತ್ತು ಅಂದ್ರೆ ತಗೋತಾ ಇದ್ನಲ್ಲಪ್ಪ ಸರ್. ಇದು ಪೊರ್ಕೆ ಅಲ್ಲ ಸರ್, ಇದು ಪೊರ್ಕೆ ಅಂತ ಯಾರು ಸರ್ ಹೇಳಿದ್ದು? ಪರ್ಕೆ ಕೆಲಪ್ಪ ಇದು. ನೋಡು ಒಂದ್ ದೊಡ್ಡ ತೋರಿಸಿ ಗುರುಗಳ. ತ್ರೀನಾಮ್ಸ್ ಕಂಪ್ನಿ ಕೇಳಿದೀನಿ. Have you heard of ತ್ರೀನಾಮ್ಸ್ ಕಂಪ್ನಿ? Sir, this is a special offer you are getting for this Bulbul, Bulbul release time, and this is a lifetime offer, sir. This is lifetime offer. ಯಾಕೋ ನನ್ನ ಕಡೆ ಪರ್ಕೆ ತರನೇ ಕಾಣಿಸ್ತಾ ಇದೆ. ತಗೊಳ್ರಿ, ಒಳ್ಳೆ ಆಫರ್ ರೀ. ಅಲ್ಲ ಇದೆ, ಅದ 50,000 to 500 rupees ಕೊಡ್ತಾ ಇದೀವಿ. ಅವ್ರಿಗೆ ಹೇಳ್ತಾ ಇದಾರಲ್ಲ, ನಿಮ್ದಕ್ಕೆ ಮಾಡಿ ಸರ್. ಸ್ಪೆಷಲ್ ಆಫರ್ ಬೇರೆ, ಇದನ್ನ ಬೇರೆ ಫ್ರೀ. ಇದಕ್ಕೆ ನೋಡ್ರಿ, ಕೆಲ್ಸಕ್ಕೆ ಎಲ್ಲ ಬರ್ಲಿಲ್ಲ, ಆಗ ಹಿಂಗೆ ಅನ್ಕೊಳಕ್ಕೆ ಬೇಕಲ್ಲ. ಈಗ ಸಮ್ಮರ್ಗೆ ಆಗೈತಲ್ಲ, ಅದಕ್ಕೆ ನಿಮ್ಗೆ ಫ್ಯಾನ್ಗೆ ಹೋಗ್ಬಿಡ್ತಾರಲ್ಲ, ಅವಾಗ ಈಗ ಹೊಡ್ಕೋದಲ್ಲ. ಒಂದ್ ಕೆಲಸ ಮಾಡಿ ಅಣ್ಣ, ಈ ಪರ್ಕೆನ ದುಡ್ಡು ಕೊಟ್ಟು ನೀವು ತಗೊಳ್ಳಿ, ಅದನ್ನ ನಂಗೆ ಫ್ರೀ ಕೊಡ್ಸಿ. ಪರವಾಗಿಲ್ಲ, ಯಾರು ತಗೋತಾರ ಅವರೇ ತಗೋಬೇಕು. ಸುಮ್ಮನೆ ತಗೊಳ್ರಿ. ಏನ್ರಿ ಒಳ್ಳೆ ಆಫರ್ ರೀ. ಓನ್ಲಿ 500 ಸರ್. ಅಲ್ಲಪ್ಪ, ಇದು ಪರ್ಕೆ ಆಗದೇನೆ ಬೇರೆ ಏನಾದ್ರೂ ಆಗಿದ್ರೆ ತಗೊಳ್ರಿ. ಅಲ್ಲಪ್ಪ, ಮಗನಿಗೆ ಬ್ಯಾಟ್ ತರ ಆಟ ಆಡಕ್ಕಾದ್ರೂ ಬಂದಿರೋ ತಗೋದಿತ್ತೋ ಏನು? ಮಾತಾಡ್ಬೋದು. ಈಗ ನಿಮಗೆ ನೋಡಿ ಸರ್, ನಿಮಗೆ ಒಂದು ಕೆಲಸ ಮಾಡಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ದೆವ್ವ ಗಿವ್ವ ಯಾರಿಗಾದ್ರು ಹಿಡಿದ್ರೆ ಅದನ್ನು ಬಿಡಿಸೋದಕ್ಕೂ ಆಗುತ್ತೆ. ಮಗನ ಹತ್ರ ಮಸೀದಿಗೆ ಹೋಗ್ತೀವಪ್ಪ, ನಾವೆಲ್ಲ ಬಿಡಿಸ್ಕೊಂಡು ಕೂತ್ಕೊಳ್ಳೋಣ. ಅಲ್ಲಿಗೂ ಯೂಸ್ ಆಗುತ್ತೆ ಸರ್. ನೀವು ಅಲ್ಲಪ್ಪ, ಇದು ಪರ್ಕೆ ಆಗಿದ್ರೆ ತಗೋಬೋದಿತ್ತು ಸರ್. ನಿಮಗೇನಾದ್ರೂ ಅವಶ್ಯಕತೆ ಇದ್ರೆ ನೀವು ತಗೊಳ್ಳಿ, ನನಗೆ ಅದು ಫ್ರೀ ಕೊಡಿಸಿ. ಬೇಡ ಸರ್. ಈಗ ಒಂದು ಕೆಲಸ ಇದೆ ಸರ್. ಇದ್ರ ಜೊತೆಲಿ ಇನ್ನೊಂದು ಸೂಪರ್ ಆಫರ್ ನಿಮಗೆ ಕೊಡ್ತೀವಿ. ನೀವು ಅದಕ್ಕೆ ನೀವು ತಗೊಳ್ತೀರಾ ಸರ್? ನೀವು ಹೆಂಗಿದ್ರು ದರ್ಶನ್ ಅವರ ಅಭಿಮಾನಿ ಅಲ್ವಾ? ಹೌದೌದು. ಇದನ್ನ ತಗೊಂಡ್ರೆ ನೀವು ಬುಲ್ಬುಲ್ ಪಿಕ್ಚರ್ಗೆ 4 ಟಿಕೆಟ್ ಫ್ರೀ ಆಗಿದೆ ಸರ್ ನಿಮ್ಗೆ. ಮಲ್ಟಿಪರ್ಪಸ್ ಡಿವೈಸ್ ಬೇರೆ. ಅಪ್ಪ ಪಾಪ ಪೊರಕೆ ತಗೊಂಡವನ್ನೇ ಬಾ ಇಲ್ಲಿ. ಇವಾಗ 25,000 ರೂಪಾಯಿ ಕಳ್ಕೊಂಡಿದ್ದಾರೆ ಅಲ್ವಾ? ಪೊರಕೆಗೋಸ್ಕರ ಎಷ್ಟು ಕೊಡ್ತೀಯಪ್ಪ? ಅಲ್ಲ, ಇಬ್ರು ಕಷ್ಟಪಟ್ಟು ಸೇರಿಸಿ ಒಪ್ಪಿಸಿದ್ದಾರೆ ಅಂದ್ಮೇಲೆ ನಾವು ನಮ್ಮ ಬ್ಯಾಂಕ್ ಕಡೆಯಿಂದ 10,000 ರೂಪಾಯಿ ಕೊಡ್ತೀನಿ. ಸಾಲಲ್ಲ, ಇಷ್ಟೊಂದು ಕಷ್ಟಪಟ್ಟಿದೆ ಮಗ. ಪೊರಕೆಗೆ 10,000 ರೂಪಾಯಿ ಕೊಟ್ಟವ್ರೆ. ಇನ್ನೂ ಒಂದೊಂದು 10 ಸೇರಿಸ್ಕೊಟ್ಟಿದ್ರೆ ಚೆನ್ನಾಗಿರೋದು. ಯಾರು ಹೇಳಿದ್ರು ನಮ್ ಪೊರಕೆ ಅಂತ? ಓಕೆ, ಟೋಟಲ್ ಆಗಿ 10,000 ರೂಪಾಯಿ ಸೇರಿಸಿ 34,000 rupees. ಆದ್ರೆ ಇನ್ನೂ 3 ಚಾನ್ಸ್ ಇದೆ. ಎನಿಥಿಂಗ್ ಇಸ್ ಪಾಸಿಬಲ್. ಓಕೆ, ಬನ್ನಿ. ನೀವು ಕುಂಡ್ರಿ. ಹೀರೋ ಸಾಹೇಬ್ರೆ ಬನ್ನಿ. ಓಕೆ, ಇವಾಗ 34,000 ರೂಪಾಯಿ ಇದೆ. 3 ಚಾನ್ಸ್ಗಳಿದೆ. ಇನ್ನೊಂದು ನಾನು ಪ್ರಶ್ನೆ ಕೇಳಬೇಕು ಅಂತಿದೆ. ವಾಟ್ ಇಸ್ ಡಿಫ್ರೆಂಟ್ ಅಬೌಟ್ ಬುಲ್ಬುಲ್? ಅಲ್ಲ, ಆಕ್ಚುಲಿ ಬುಲ್ಬುಲ್ ಅಂದ್ರೆ ಯೂಶಲಿ ನಾವು ಯಾವ ಸಿನಿಮಾಗಳು ನೋಡಿದ್ವಿ, ಇಲ್ಲ ಸಿಸ್ಟರ್ ಸೆಂಟಿಮೆಂಟ್ ತುಂಬಾ, ಇಲ್ಲ ಅಂದ್ರೆ ತಾಯಿ ಸೆಂಟಿಮೆಂಟ್. ಸೊ ಫಸ್ಟ್ ಟೈಮ್ ಒಂದು ತಂದೆ ಮಗನ ರಿಲೇಶನ್ಶಿಪ್ ಹೇಗಿರುತ್ತೆ. ಈಗಲೂ ಆ ಸಿನಿಮಾ ನೋಡಿದಾರಲ್ಲ, ನಮ್ಮ ತಂದೆ ಜೊತೆಗೆ ನಾನು ಹಿಂಗಿರ್ಬೇಕಂತ ಮಗ ಅನ್ಕೊಳ್ತಾನೆ, ನಮ್ಮ ಅಪ್ಪ ಇಲ್ಲ ನನ್ನ ಮಗನ ಜೊತೆಗೆ ಹಿಂಗಿರ್ಬೇಕು ಅಂತ ಅನ್ಕೊಳ್ತಾನೆ. ಸೊ ಈ ಒಂದು ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಈಗ 30 ವರ್ಷದ ತರುಣ ದರ್ಶನ್, 60 ವರ್ಷದ ತರುಣ ಅಂಬರೀಷ್. ಈ ಅರ್ಧ ಡಬಲ್ ದ ಏಜ್, ಆದ್ರೆ ಅವರ ಎನರ್ಜಿ ದರ್ಶನ್ಗಿಂತ ಡಬಲ್. 101%. ಈ ಸಿನಿಮಾದಲ್ಲಿ ಆಕ್ಚುಲಿ ಮೇನ್ ಹೀರೋ ಅವರು, ನಾವು ಸುಮ್ಮನೆ ಪೋಷಕ ಕಲಾವಿದ್ರು ನಾವು. ಏನಕ್ಕೆ ಅಂದ್ರೆ ಸಾಂಗ್ ಅಲ್ಲಿ ಆಗ್ಬೋದು, ಫೈಟ್ಸ್ ಅಲ್ಲಿ ಆಗ್ಬೋದು, ಸೀನ್ಗಳಲ್ಲಿ ಆಗ್ಬೋದು, ಒಂದು ಫ್ರೇಮ್ ಅವ್ರು ಬಿಟ್ಟಿಲ್ಲ ನಮ್ಮ ಸಿನಿಮಾದಲ್ಲಿ. ಸೂಪರ್, ಅಲ್ಟಿಮೇಟ್. ಫೈಟ್ಸ್ ಹೆಂಗ್ ಮಾಡಿದ್ದಾರೆ? ಫೈಟ್ಸ್ ನಾನು ಅದನ್ನೇ ಹೇಳ್ತೀನಲ್ಲ, ಈಗ ನಾವ್ ಹೆಂಗೆ ಪೊಲೀಸವ್ರಿಗೆ ಹೇಳ್ತೀವಿ, ನಿಮ್ಗೆ ಒಳಗಡೆ ಜೀವ ಇರಲ್ಲ ಕಣೆ, ಬಟ್ಟೆ ಮೇಲೆ ಜೀವ ಇರೋದು. ಅದೇ ತರ ಒಬ್ಬ ಕಲಾವಿದನ್ಗೆ ಮುಖಕ್ಕೆ ಬಣ್ಣ ಹಾಕಿದ ತಕ್ಷಣ ಹಿಂಗೆ ಇರ್ಲಿ, ಅವ್ನು ಹಿಂಗೆ ಬರ್ತಾರೆ. ಹಿಂಗೆ ಏನ್ ಸರ್, ಮುಖಕ್ಕೆ ಬಣ್ಣ ಬಿದ್ರೆ ನಾವ್ ಹೆಂಗ್ ಆಡ್ತೀವಿ, ನೀವು ಬಣ್ಣ ತೆಗೆದ ತಕ್ಷಣ ಹಂಗೆ ಕುಸ್ ಬಿದ್ದಿರ್ತೀವಿ ನಾವು. ಅದ್ರದ್ದೊಂದು ಪವರ್ ಅವ್ರಿಗೆ. ಫ್ಯಾಂಟಾಸ್ಟಿಕ್. ಸೊ
ಇದೊಂದು ಲಾಂಗ್ ಪೆಂಡಿಂಗ್ ಡಿಲೈಟ್ ಅನ್ಸುತ್ತೆ ಕನ್ನಡದ ಅಭಿಮಾನಿಗಳಿಗೆ. ಏನಕ್ಕೆ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಮತ್ತೆ ರೆಬಲ್ ಸ್ಟಾರ್ ಜೊತೆಯಲ್ಲಿ ಒಂದು ಸ್ಟಾರ್ ಫಿಲಮ್ ಮಾಡಿರೋದು. ಓಕೆ, ಲಾಸ್ಟ್ 3 ಚಾನ್ಸಸ್. ಆಲ್ ದ ವೆರಿ ಬೆಸ್ಟ್. ಇನ್ನೂ ಸಾಕಷ್ಟು ಗೆಲ್ಬಹುದು. ರೆಡಿ? 1 2 3 ಇದೆ. Yes, next number. 1 ಓಕೆ, 1 ಅಂತ ಹೇಳ್ತಾರೋ ಬ್ಲಾಕ್ ಮಾಡ್ಲಾ? 1 ಅಂದ್ರೆ ಸೂರ್ಯ. ಪ್ಲೀಸ್ ಬ್ಲಾಕ್ ನಂಬರ್ 1. 1ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ಓಕೆ, 1,000 ರೂಪಾಯಿ. ಬಟ್ ಸ್ಟಿಲ್ ಇನ್ನ 2 ಚಾನ್ಸ್ ಇದೆ, ನೋಡೋಣ. 1,000 ರೂಪಾಯಿಗೆ ಟಾಸ್ ಆಡೋದಕ್ಕೆ ರೆಡಿ? ರೆಡಿ. ರಾಜಾ. ಶೋರ್? ಯಾ. ರಾಜಾ. ರಾಜಾ. ಹಾಯ್ ಬುಲ್ಬುಲ್, ಓಪನ್ ಆಗ್ಬಿಡೋಣ. ಓಕೆ, 1,000 ರೂಪಾಯಿಗೆ ತುಂಬಾ ಸಿಂಪಲ್ ಆಗಿರುವಂತ ಒಂದು ಲಾಜಿಕ್ ಹೇಳ್ತೀನಿ, ಅದು ಆನ್ಸರ್ ಮಾಡಿದ್ರೆ 1,000 ರೂಪಾಯಿ. ಗಮನ ಇಟ್ಕೊಳ್ಬೇಕು. ರನ್ನಿಂಗ್ ರೇಸಲ್ಲಿ 3ನೇ ಸ್ಥಾನದಲ್ಲಿರೋನು 2ನೇ ಸ್ಥಾನದವನ್ನ ಓವರ್ಟೇಕ್ ಮಾಡಿದ್ರೆ ಯಾವ ಸ್ಥಾನಕ್ಕೆ ಬರ್ತಾನೆ? 3 ಜನ ಓಡ್ತಾ ಇರ್ತಾರೆ. 3ನೇವನು 2ನೇವನು ಓವರ್ಟೇಕ್ ಮಾಡಿದ್ರೆ ಯಾವ ಸ್ಥಾನದಲ್ಲಿ ಇರ್ತಾರೆ? 2ರಲ್ಲಿ ಇರ್ತಾರೆ. 3ನೇವನು 2ನೇವನ್ನ ಓವರ್ಟೇಕ್ ಮಾಡಿದ್ರೆ ಯಾವ ಸ್ಥಾನಕ್ಕೆ ಬರ್ತಾನೆ? 2ನೇ ಸ್ಥಾನ. ಶೋರ್? 2 ಬುಲ್ 2 1,000 ರೂಪಾಯಿ. ಶಬಾಷ್, ಕರೆಕ್ಟ್ ಆನ್ಸರ್. 9ನೇ ಚಾನ್ಸ್. ಯಾವ ನಂಬರ್? 10. ಯಾವುದು? 10. 101 ಸೂರ್ಯ. ನೋಡೋಣ. ಪ್ಲೀಸ್ ಬ್ಲಾಕ್ ನಂಬರ್ 10. 10ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ಕಣ್ಣೆತ್ತಿ ನೋಡಮ್ಮ ಪಿಳ್ಳಂಗೋವಿ ಕೃಷ್ಣ ನಾನು ಕೂದಲೇನೆ ಒಳ್ಳೆ ಜೂನು. ಅಂತೂ ಇಂತೂ ಲಕ್ಷ ಬಂತು. ಹಬ್ಬ. ಆದ್ರೆ ವೆರಿ ಸಾರಿ, ಟಾಸ್ ಅನ್ನ ಗೆಲ್ಬೇಕು. ಗೆಲ್ತೀವಿ. ಟಾಸ್ ಸೋತ್ರೆ 90,000 ರೂಪಾಯಿ ಹೋಗುತ್ತೆ. ಸೊ 1 ಲಕ್ಷ ರೂಪಾಯಿಗೆ ದರ್ಶನ್ ಕಾಸಿಗೆ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ರೆಡಿ. ಅಲ್ಲಿ ರೇಣುಕಾ ಪ್ರಸಾದ್ ಅವರು ಪೂಜೆ ಮಾಡ್ತಾ ಇದ್ದಾರೆ, ದೇವರನ್ನ ಸ್ಮರಿಸ್ಕೊತಾ ಇದ್ದಾರೆ. ದಶಂಬೆ, ತುಂಬಾ ದೊಡ್ಡ ಮೊತ್ತ. ತಪ್ಪು ಅಂದ್ರೆ 90,000 ರೂಪಾಯಿ ಅನ್ಯಾಯವಾಗುತ್ತೆ. ರಾಣಿ ಹಿಂದೆನೆ ಹೋಗುವಂತ ನನಗೆ ಯಾಕೆ ಅನಿಸ್ತಾ ಇದೆ. ಹೌದಾ? ಅದನ್ನ ಬಿಟ್ಬಿಡಿ. ನಿಮ್ಗೆ ಟಾಸ್ ಸೋತ್ರೆ 90,000 ರೂಪಾಯಿಗಳು ಹೋಗುತ್ತೆ. ಟಾಸ್ ಗೆದ್ರೆ 1 ಲಕ್ಷ ರೂಪಾಯಿ ಗೆಲ್ಬೋದು. ಇಲ್ಲ, ಯಾವ್ದೋ ಒಂದು ಸರಿಯಾದ ಮಂತ್ರ ಹಾಕ್ಬಿಟ್ಟು ರಾಜನೇ ಅಂತ ಹೋಗೋಣ. ಇಲ್ಲ, ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ. ರಾಜನಪ್ಪ. ಶೋರ್? ಹಾ, ನನಗೆ ಟೆನ್ಷನ್ ಆಗ್ತಾ ಇದೆ. 1 ಲಕ್ಷ ಅಂತ ಹೇಳ್ತಾ ಇರೋದು ರಾಜ. ಆಲ್ ದ ವೆರಿ ಬೆಸ್ಟ್. ಒಂದು ಲಕ್ಷಕ್ಕೆ ರಾಜ. ರಾಜ ಸಮಾಧಾನ ಇದೆ. ಇವಾಗ ತಿರುಗಿ ನೋಡಿಪ್ಪ ಆ ಕಡೆ. ಸಮಾಧಾನ ಆಯ್ತಾ? ಓಕೆ, ಈಗ 1 ಲಕ್ಷ ರೂಪಾಯಿಗೆ ಚೈನ್ ಹೆಂಗ್ ಕಿತ್ತಾಕ್ಸ್ಬೋದಪ್ಪ? ನಾನು ಮೈಸೂರು ಸ್ಟೈಲಲ್ಲಿ ಹೇಳ್ತೀನಿ. ಮೈಸೂರು ಸ್ಟೈಲ್? ಹೇಗಿಲ್ಲ ಮಗ ಲೈ. ಸರ್, ಫಸ್ಟ್ ನೀವು ಒಂದು ಡೈಲಾಗ್ ಹೇಳ್ಬಿಡಿ ಸರ್. ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ ಸರ್. ಮದಕರಿ ನಾಯಕ, ಚಿತ್ರದುರ್ಗ ನಾಟಕದ್ದು. ವಿಫಲ ವಿಫಲ ವಿಫಲ. ಇಷ್ಟು ದಿನ ಗೆದ್ದ ಗೆಲುವು, ಬದುಕಿದ ಬಾಳು ಎಲ್ಲವೂ ವಿಫಲ.
ಇನ್ನೇಕೆ ಯುದ್ಧ? ಈಗಲೂ ಬಿಳಿ ಬಾವುಟ ಏರಿಸಿದರೆ ಸತ್ತವರು ಸತ್ತರು, ಉಳಿದವರಾದರೂ ಉಳಿದಾರು. ಇಲ್ಲ, ಶತ್ರುವಿಗೆ ನಿರಾಶೆಗೆ ಸೋಲುವುದಿಲ್ಲ. ಹಡಲು ಹಾಲುಳಿದ ಆನಕಲ್ಲಿಗೆ ಕಿರೀಟ ಬಿಟ್ಟು ಸಾಕಿದ ದುರ್ಗಕ್ಕೆ ನಾನು ಬದುಕಿದ್ದು ಕೆಡಲೆಂದು ಬಯಸುವುದಿಲ್ಲ. ಸ್ವರ್ಗಕ್ಕೆ ಲಗ್ಗೆ ಹಾಕುವವರು ಸಿದ್ಧರಾಗಿ ಛಾಯಿ ಉತ್ಸವ ಅಂದೇ. ಕಲಾವಿದನಿಗೆ ಕಲೆಗೆ ಯಾವತ್ತು ಯಾವ ಕೊರತೆನೂ ಇರಲ್ಲ. ಫ್ಯಾಂಟಾಸ್ಟಿಕ್ ಸರ್, ಇಷ್ಟು ಸೂಪರ್ ಆಗಿರೋ ಡೈಲಾಗ್ಗಳು. ಸೊ ನನಗೆ 1 ಲಕ್ಷ ರೂಪಾಯಿ ದರ್ಶನ್ ಗೆಲ್ಬೇಕು ಅಂದ್ರೆ ಡೈಲಾಗ್ ಹೇಳ್ಬೇಕು. ಹೇಳ್ತೀನಪ್ಪ. ಓಕೆ, ಹೇಳಿದ್ಮೇಲೆ ನಾವು ಹೇಳಕ್ಕಾಗಲ್ಲ. ಸೂಪರ್. ಫಸ್ಟ್ ಡೈಲಾಗ್. ತಾಕತ್ನ ಬಾಡಿಯಿಂದ ಗೇಜ್ ಮಾಡಬೇಡಿ, ಬುದ್ಧಿಯಿಂದ ಅಳಿರಿ. ಕಾಪಾಡೋನ್ ಕಣ್ಣಲ್ಲಿ ಕರೆಂಟ್ ಇರ್ಬೇಕು. ಗುರಿಟ್ ಹೊಡೆದ್ರೆ ಡಬಲ್ ಗುಂಡಿಗೆನು ಬ್ಲಾಸ್ಟ್ ಆಗೋಗ್ಬೇಕು. ನಾವು ಕರ್ನಾಟಕದ ಪೊಲೀಸ್ ಆಪತ್ನ ಅಟ್ಟಾಡಿಸ್ಕೊಂಡು ಹೊಡಿತೀವಿ. ಡಬ್ಬಿಂಗ್ ರೆಡಿ? ಓಕೆ ರೆಡಿ. ತಾಕತ್ನ ಬಾಡಿಯಿಂದ ಗೇಜ್ ಮಾಡಬೇಡಿ, ಬುದ್ಧಿಯಿಂದ ಅಳಿರಿ. ಎದುರುಗಡೆಯಲ್ಲಿರೋ ಕಣ್ಣಲ್ಲಿ ಕರೆಂಟ್ ಇರಬೇಕು. ಗುರಿ ಇಟ್ಟು ಹೊಡೆದ್ರೆ ಡಬಲ್ ಗುಂಡಿಗೆನು ಬ್ಲಾಸ್ಟ್ ಆಗೋಗ್ಬೇಕು. ನಾವು ಕರ್ನಾಟಕದ ಪೊಲೀಸ್ ಆಪತ್ನ ಅಟ್ಟಾಡಿಸ್ಕೊಂಡು ಹೊಡಿತೀವಿ. ಈಗ ಡೈಲಾಗ್ ಹೇಳಾಗಿದೆ. ಓಕೆ, 1 ಲಕ್ಷಕ್ಕೆ ದಯವಿಟ್ಟು ಕೊಟ್ಟುಬಿಡಿ. ನಿಮ್ಮಿಬ್ಬರಿಗೆ ಸಪೋರ್ಟ್ ಮಾಡೋದಕ್ಕೆ ಆ ಪುಟಾಣಿ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾಳೆ. ಓಕೆ, ರೊಕ್ಕಮ್ಮ ರೊಕ್ಕಮ್ಮ ಕಣ್ಣೆತ್ತಿ ನೋಡಮ್ಮ, ಬೆಳ್ಳಂಗೋವಿ ಕೃಷ್ಣ ನಾನು, ಕೂದಲೇನೆ ಒಳ್ಳೆ ಜೂನು. ಕೇಳಿ ಗ್ರೂಪು ಬಂದ್ರೆ ನಂಗೆ ತಾನೇ ತುಂಬಾ ತೊಂದ್ರೆ. ಸೈಡಲ್ ನಿಲ್ಲೇ ಗ್ರೂಪ್ ಬಿಟ್ಟು ಓಡಿ ಹೋಗೋಣ ಹೋಗೋಣ. ಆಟೋಲ್ ಬಂದೆ ಕೃಷ್ಣ ನಿನ್ನ ರಥ ಎಲ್ಲೋಯ್ತೋ ಎಲ್ಲೋಯ್ತೋ. ಏ ಕಿಕ್ಕಪ್ಪ ಕಿಕ್ಕಪ್ಪ ನಿನ್ನ ಫ್ರೂಟು ಎಲ್ಲಪ್ಪ. ಏ ರೊಕ್ಕಮ್ಮ ರೊಕ್ಕಮ್ಮ ಕಣ್ಣೆತ್ತಿ ನೋಡಮ್ಮ. ಎಲ್ಲಿ ಕಲ್ತೆ ನೀನು ಈ ತರ ಡ್ಯಾನ್ಸ್ ಮಾಡೋದು? ಎಲ್ಲೂ ಕಲ್ತಿಲ್ಲ, ನನ್ನಲ್ಲಿರೋ ಕಲೆ. ಓಹೋ, ನಾನೆಲ್ಲೂ ಕಲ್ತಿಲ್ಲ, ನನ್ನಲ್ಲಿರೋ ಕಲೆ. ಒಟ್ಟಿನಲ್ಲಿ ನೀನ್ ಕಾಸ್ಕೆ ಟಾಸ್ ಬಂದಾಗ 1 ಲಕ್ಷ ರೂಪಾಯಿ ಮೇಲೆ ಗೆದ್ದೆ. ಇವತ್ತು ನಮ್ಮ ಇಬ್ರು ಬುಲ್ಬುಲ್ ಇದ್ದಾರೆ ನೋಡು, ಬುಲ್ಬುಲ್, ಅವರಿಬ್ರು 1 ಲಕ್ಷ ರೂಪಾಯಿ ಗೆಲ್ಲೋದಕ್ಕೆ ನೀನು ಹೆಲ್ಪ್ ಮಾಡಿದ್ಯಾ. ಓಕೆ, ಸೊ ನಿನ್ನ ಜೊತೆಗೆ ಇನ್ನೊಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ 1 ಲಕ್ಷ ಗೆದ್ರು. ಓಕೆ, ಸೊ ಇವಾಗ ಇನ್ನೊಬ್ರನ್ನ ಕರೆಯೋಣ, ಅವರು ಬಂದು ಪರ್ಫಾರ್ಮ್ ಮಾಡ್ತಾರೆ. ಓಕೆ, 1 ಲಕ್ಷ ರೂಪಾಯಿ ಗೆಲ್ಸೋಣ. ಓಕೆ, ಥ್ಯಾಂಕ್ ಯು ಚಿನ್ನ. ದರ್ಶನ್, ಶರಣ್ ಬಾಸ್, ಇವರು ಶಿವಪುತ್ರ ಅಂತ. ನಮಸ್ಕಾರ ಸರ್. ಇವರು ಜಮಿನಿ ಸರ್ಕಸ್ ನಡಿಬೇಕಾದ್ರೆ ಇಡೀ ಜಗತ್ ಸುತ್ತಿದ್ದಾರೆ. ಒಬ್ಬಾ ವಾಜಪೇಯಿ, ರಜನಿಕಾಂತ್, ಸೋನಿಯಾ ಗಾಂಧಿ, ಯಾರ್ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ ನಮ್ಮ ದೇಶದಲ್ಲಿ, ಅಮಿತಾಬ್ ಬಚ್ಚನ್, ಇವ್ರ ಜೊತೆ ಇವ್ರ ಮುಂದೆ ಎಲ್ಲ ಪರ್ಫಾರ್ಮ್ ಮಾಡಿರುವಂತ ಒಬ್ಬ ಅದ್ಭುತ ಕಲಾವಿದ. ಬಟ್ ಇವತ್ತು ಸರ್ಕಸ್ಗಳು ನಿಂತೋಗಿರೋದ್ರಿಂದ ಈತನಿಗೆ ಕೆಲಸ ಇಲ್ಲ. ಮೊಬೈಲ್ ಕರೆನ್ಸಿನ ಮಾರೋದು, 1000 ರೂಪಾಯಿ ಮಾರಿದ್ರೆ 30 ರೂಪಾಯಿ ಕಮಿಷನ್. ಈತನಿಗೆ ಈ ಒಂದು ಹೈಟ್ ಇರೋದ್ರಿಂದ ಎಲ್ಲ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ, ಬೇರೆ ಕಡೆ ಹೋಗಿ ನಿಂತ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಆಗ್ತಿಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಬಂದು 1 ಲಕ್ಷ ರೂಪಾಯಿ ಗಳಿಸಿದ್ರು. ಶಿವಪುತ್ರ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ನಿಮ್ಮ ಜೀವನ ಹೇಗೆ ಬದಲಾಯಿತು ದಯವಿಟ್ಟು ಹೇಳಿ. ನಮ್ಮ ಸರ್ಕಸ್ ಬಂದಾದ ಕೂಡಲೇ ನನ್ನ ಜೀವನ ಕತ್ತಲಾಗಿತ್ತು. ಆ ಕತ್ತಲ ಜೀವನಕ್ಕೆ ಒಂದು ಬೆಳಕು ತಂದು ಕೊಟ್ಟಂತ ಸುಜನ್ ಸರಿಗೆ ತುಂಬ ತುಂಬ ಧನ್ಯವಾದ. ಇವರ ಆಶೀರ್ವಾದದಿಂದ ಒಂದು ಮೊಬೈಲ್ ಶಾಪನ್ನು ನಾನು ಓಪನ್ ಮಾಡಿದ್ದೀನಿ. ತುಂಬ ತುಂಬ ಇನ್ನೊಂದು ಸಾರಿ ಧನ್ಯವಾದ. ಸೊ ನೀವು ನಿಮ್ಮ ಒಂದು ಪ್ರತಿಭೆಯಿಂದ ಅವರಿಗೆ 1 ಲಕ್ಷ ರೂಪಾಯಿ ಗೆಲ್ಲೋದಕ್ಕೆ ಸಹಾಯ ಮಾಡ್ತೀರಾ? ಓಕೆ, ರೆಡಿನಾ? ಶಬಾಷ್, ಕಮಾನ್. ನೀವು ಎಷ್ಟೋ ಜನಕ್ಕೆ ಏನೇನೋ ಚಾಲೆಂಜ್ ಕೊಟ್ಟಿದ್ದೀರಾ. ನಾನು ಹೌದು. ಓಕೆ, ನಾವೊಂದು ಚಾಲೆಂಜ್ ಕೊಡ್ತೀನಿ ನಿಮಗೆ. ಕೊಡಿಪ. ಮಾಡೋಕ್ಕಾಗತ್ತೆ? ಹಾ. ಈ ಗ್ಲಾಸ್ ನೀರು ಇದೆ, ಈ ಗ್ಲಾಸ್ ನಾವು ಉಲ್ಟಾ ಮಾಡಬೇಕು. ಉಲ್ಟಾ ಮಾಡೋದು ಚೆಲ್ಲೋಗುತ್ತೆ.
ಅದಕ್ಕೆ ಹೇಳ್ತಾನೆ ಇದ್ದೇನೆಲ್ಲ ಚೆಲ್ಬಾರ್ದು, ಊಟ ಮಾಡ್ಬೇಕು ಅಂತ ಯಾವ ತರ ಮಾಡ್ತೀರಾ ಮಾಡಿ ತೋರಿಸಿ. ಇದೇ ನಿಮ್ಮ ಫಸ್ಟ್ ಚಾಲೆಂಜು. ಏನಪ್ಪ ಇದು ನೀರ್ ಚೆಲ್ಬಾರ್ದು. ಅದು ನನಗೆ ಗೊತ್ತಿಲ್ಲ. ವಾಟ್ ಇಸ್ ದಿಸ್? ಮಾದೇವ ಕುಡ್ಕೊಂಬಿಡ. ಅಲ್ಲ ನಿನಗೆ ಬರೀ ಕುಡಿಯೋದು ಗೊತ್ತು ಚೆಲ್ಕ ಹೆಂಗಪ್ಪ ಗೊತ್ತಿಲ್ಲ, ನೀವೇ ಹೇಳ್ಕೊಡಿಪ್ಪ. ಸೋತ್ ಬಿಟ್ರಾ? ಸೋತೆ. ಓಕೆ, ನಾನು ಹೇಳ್ಕೊಡ್ತೀನಿ. ಇಡಿ. ಇನ್ನೂ ಇದೆ ನಿಮ್ದು ಎರಡು. ಇನ್ನೂ ಇದೆ ನಿಮ್ದು ಎರಡು. ಇಷ್ಟಕ್ಕೆ ಮುಗಿದಿಲ್ಲ. ನಾ ಯಾವ ತರ ಮಾಡ್ತೀನಿ ಆ ತರ ನೀವು ಮಾಡ್ತೀರಾ? ಕಮಾನ್, ಮಾಡ್ತೀರಾ? ಚಾಲೆಂಜಾ? ಚಾಲೆಂಜ್. ನಾವು ಗೆದ್ರೆ 1 ಲಕ್ಷ ರೂಪಾಯಿ ಕೊಡಲ್ಲ ನಾನು. ನೀವು ಗೆದ್ರೆ ನಾನು ನಿಮಗೆ 1 ಕೋಟಿ ಕೊಡ್ತೀನಿ. ಅದಕ್ಕೆ ಶೂರಿಟಿ ನಾವಪ್ಪ. ನಾ ಯಾವ ತರ ಮಾಡ್ತೀನಿ ಮಾಡ್ತೀರಾ? ರೆಡಿ. ಮಾಡಪ್ಪ ಈಗ, ಮಾಡಪ್ಪ ಈಗ. ಹೋಗಿ ಇನ್ನು ಫುಲ್ಲು ಪ್ಯಾಂಟ್ ಟೈಟು. ಹೊಡೆಯಪ್ಪ, ಸಿಂಗಲ್ ಆರ್ಮ್ ಡಿಪ್ ಹೊಡೆಯಪ್ಪ. ₹1 ವ್ಯವಹಾರ ಮಾಡಪ್ಪ. ಹೊಡೆಯಪ್ಪ. ಇದೊಂದು ಊಫಿ 50 ಲಕ್ಷ ರೂಪಾಯಿ ಮಾತಾಡ್ಕೊಂಡ್ಬಿಡೋಣ. ಹೊಡೆಯಪ್ಪ. ಕೈಯಲ್ಲಿ ಹಿಡ್ಕೊಳಂಗಿಲ್ಲ. ಅದೇ ಕೈ ಹಿಡ್ಕೊತಿದ್ಯಾ? ಸ್ವಲ್ಪ ಊಫಿ. ಇಲ್ಲಪ್ಪ, ಇದು 50 ಲಕ್ಷಕ್ಕೆ ಊಫಿ. ಆಯ್ತಾ? ನೋಡ್ಕೊ ಪಕ್ಕ. ಹಿಂಗ್ ಮಾಡ್ಬೇಕಾ? ಮಾಡಪ್ಪ ಈಗ. ಅಲ್ಲ ನೀವು ಸೇರ್ಬಿಟ್ಟು ನನಗೇನೋ ಮಾಡ್ತೀರಾ ನೀವು? ಏನು ಅಣ್ಣ ಆಗತ್ತೆ ಮಾಡೋಣ, ನೀನ್ ಮಾಡ್ತೀಯ ಮಾಡಿ ಮಾಡಿ. ತೆವಳ್ಕೊಂಡು ಹೋದ್ರು ಆಗಲ್ಲ ಕಣೋ. ಕಟ್ಟಣ ಬಾಳಣ್ಣ ಬೆಳಗಣ ₹1 ಕೋಟಿ. ಇವಾಗ ಕಾಲ್ ಕೆಳಗೆ ನುಗ್ಬೇಕು ಅಷ್ಟೇ ತಾನೆ? ನಾನು ಹಂಗೆಲ್ಲ ಆಗಲ್ಲ ಗುರು. ಆಗೋದಿಲ್ಲ. ನನ್ ಕಾಲ್ ಕಲಿತ ಇಲ್ಲ. ನಮ್ಗೆ ಆಗೋದು ಇದೊಂದೇ. ಇದೆ ಇದೆ ಇದೆ. ಓಕೆ ಶಿವಪುತ್ರ ಅವರೇ, ನಾವು 1 ಕೋಟಿ ಗೆಲ್ಲೋದಕ್ಕಾಗಲಿಲ್ಲ. ಆದರೆ ಹರಸಾಹಸ ಮಾಡಿ ನಮ್ಮನ್ನು ಸೋಲ್ಸ್ಬಿಟ್ಟಿದ್ದೀರಾ. ನೀವು ಬಂದಿದ್ದು ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಪರ್ಫಾರ್ಮೆನ್ಸು, ಅದಕ್ಕಿಂತ ಮುಖ್ಯವಾಗಿ ಹೇಳಿದಂಥ ಡೈಲಾಗ್ಗಳಿಗೆ 1 ಲಕ್ಷ ರೂಪಾಯಿ. ಕಂಗ್ರ್ಯಾಚುಲೇಷನ್. ನಿಮ್ಮ ಹತ್ರ ಇರುವಂತಹ ಮೊತ್ತ 1,35,000 ರೂಪಾಯಿ. ಆದರೆ ಇನ್ನೂ ಒಂದು ಚಾನ್ಸ್ ಇದೆ. ಎನಿಥಿಂಗ್ ಇಸ್ ಪಾಸಿಬಲ್. ಲಾಸ್ಟ್ ಚಾನ್ಸ್, 10ನೇ ಚಾನ್ಸ್. 2 ಈ ಸಂಚಿಕೆಯ ಕಡೆಯ ಫ್ಲಿಪ್, ಕಡೆಯ ಚಾನ್ಸ್. ದರ್ಶನ್ ಹೇಳ್ತಾ ಇರೋದು 2 ಅಂತ ಬ್ಲಾಕ್ ಮಾಡ್ಲಾ? ಚೇಂಜ್ ಮಾಡೋದಕ್ಕಾಗಲ್ಲ. ಪ್ಲೀಸ್ ಬ್ಲಾಕ್ ನಂಬರ್ 2. 2ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ದರ್ಶನ್, ಈ ಚಾನ್ಸ್ ಅನ್ನ ಗೆದ್ರೆ 1,45,000 ರೂಪಾಯಿಗಳಾಗುತ್ತೆ. ಓಕೆ, ಸೊ 10,000 ರೂಪಾಯಿಗೆ ಕಾಸ್ಕೆಟ್ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ರೆಡಿ. ರಾಣಿ. ಶೋರ್? ಪಕ್ಕ? 10,000 ರೂಪಾಯಿಗೆ ರಾಣಿ ಅಂತ ಹೇಳ್ತಾ ಇರೋದು? ಯಾಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಇದಾರೆ ಅಂತ ಹೇಳಿದ್ಯಾ? ಆಹಾ, ಸೊ ರಾಣಿ ಅಂತ ಹೇಳ್ತಾ ಇರೋದು ರಾಣಿ. ಚೈನ್ ಕಿತ್ತಾಕ್ಸ್ಬಿಡ್ಬೇಕು ಫಸ್ಟ್. ನೀವು ಹೇಳಿ ಗುರುಗಳ. ಎಂತದ ಮಾರ್ಯಾರೆ, ಆ ಚೈನ್ ಕಿತ್ತು ಬಿಸಾಡಿದೆ ಮಾರ್ಯಾರೆ. ಕಿತ್ತಾಕಾಗಿದೆ. ಈಗ ನಾನು ಕೊಡ್ತಾ ಇರುವಂತಹ ಲಾಸ್ಟ್ ಚಾನ್ಸ್ ಗೆದ್ದರೆ 1,45,000 ರೂಪಾಯಿ, ವಿಚ್ ಇಸ್ ಅ ವೆರಿ ವೆರಿ ಗುಡ್ ಅಮೌಂಟ್. ಇದುವರೆಗೂ ಹೈಯೆಸ್ಟ್ ಅಮೌಂಟಾ? ಹೌದು. ನಮ್ಮ ಕಾಸ್ಕೆಟ್ ಟಾಸ್ ಅಲ್ಲಿ ಇದುವರೆಗೂ ಗೆದ್ದಿರುವಂತಹ ಹೈಯೆಸ್ಟ್ ಮೊತ್ತ 1,45,000 ರೂಪಾಯಿ. ಈ 10,000 ರೂಪಾಯಿನ ಗೆಲ್ಸಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಾಯ್ತು. ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ ಸಂಗೊಳ್ಳಿ ರಾಯಣ್ಣ. ಸೊ ಸಂಗೊಳ್ಳಿ ರಾಯಣ್ಣ ಅದೇ ಕಡಕ್ಕಲ್ಲಿ
ಒಂದಿಷ್ಟು ಉದ್ದ ಡೈಲಾಗ್ ಹೇಳ್ಬಿಟ್ರೆ 10,000 ರೂಪಾಯಿ. ತ್ಯಾಕ್ರೆ, ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಗಜ್ಜಿನಾಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ನಾಡೈತಿ, ಅಂಜಿಕೆಂಬುದರಿದಿರ ಬೀಡೈತಿ, ಕಿತ್ತೂರು ದೇಶಭಕ್ತಿ ಸ್ವಾಭಿಮಾನದ ಗೂಡೈತಿ. ಇದಕ್ಕೆ 1 lakh ಲಾಸ್ಟ್ ಅಲ್ಲಿ ಮರ್ತು ಬಿಟ್ವಿ. ಹರ ಹರ ಮಹಾದೇವ್. 10,000 rupees. ಕಂಗ್ರಾಚುಲೇಷನ್ಸ್. 1,45,000 ರೂಪಾಯಿ ಬುಲ್ಬುಲ್ ಟೀಮಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂಡ್ ನಮ್ಮ ರ್ಯಾಂಬೋ ಶರಣ್ ಅವರಿಬ್ರು ಗೆಲ್ಸಿದ್ದಾರೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ವಂಡರ್ಫುಲ್. ಇದುವರೆಗೂ ಹೈಯೆಸ್ಟ್ ಟೋಟ್ಲು. ಇದರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಆದರೆ ನಮ್ಮ ಅತಿಥಿಗಳನ್ನ ಇಲ್ಲಿ ಕರೆದು ಬಿಡೋಣ, ಅವರಿಗೆ ನಾವು ಚೆಕ್ ಅನ್ನು ಕೊಟ್ಬಿಡೋಣ. ಓಕೆ, 1,45,000 ರೂಪಾಯಿನ ನೀವಿಬ್ರು ಗೆದ್ದಿದ್ದೀರಾ. ಇವರಿಬ್ಬರಿಗೆ ಅದು ಸಂದಾಯ ಆಗುತ್ತೆ. ಆದರೆ ಇನ್ನೂ ಒಂದು ಸರ್ಪ್ರೈಸ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ಈ ಸಂಚಿಕೆಯಲ್ಲಿ ನಮ್ಮ ಕಣ್ವಾ ಕಂಪನಿಯಿಂದ 1 ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ದಯಮಾಡಿ ಕಣ್ವಾ ಕಂಪನಿಯ ಮುಖಂಡರು ದಯವಿಟ್ಟು ಬರಬೇಕು ಸರ್. ಕಣ್ವಾ ಕಂಪನಿಯ ಚೇರ್ಮನ್ ಆದಂತಹ ನಂಜುಂಡಯ್ಯ ಅವರು ಬಂದಿದ್ದಾರೆ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂದ್ರೆ, ಕಣ್ವಾ ಕಂಪನಿಯವರು ನಮಗೆ ಪ್ರತಿಯೊಂದು ಎಪಿಸೋಡ್ನಲ್ಲೂ ಮಿನಿಮಮ್ ಅಂದ್ರೆ 10,000 ರೂಪಾಯಿ. ಇಲ್ಲಿ ಬಂದಿರುವಂತಹ ಸೆಲೆಬ್ರಿಟಿ ಗೆಸ್ಟ್ಗಳು ಎಷ್ಟು ಗೆದ್ದಿರ್ತಾರೆ ಅದರ ಜೊತೆಗೆ ಪ್ರತಿಯೊಂದು ಸಂಚಿಕೆಯಲ್ಲೂ 10,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇವತ್ತು ಇಬ್ಬರಿಗೋಸ್ಕರ ಆಡ್ತಿರೋದು, ಹಾಗೂ ಬುಲ್ಬುಲ್ ಟೀಮಿನ ನೀವಿಬ್ಬರು ಬಂದಿದ್ದೀರಾ ಅಂತ ಹೇಳಿ 1 ಲಕ್ಷ ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಸಂಚಿಕೆಯಲ್ಲಿ ಶರಣ್ ಹಾಗೂ ದರ್ಶನ್ ಅವರು ಗೆದ್ದಿರುವಂತಹ ಟೋಟಲ್ ಮೊತ್ತ 2,45,000 ರೂಪಾಯಿಗಳು. $2,45,000 ಅವರಿಬ್ಬರಿಗೂ ಸಮಾನವಾಗಿ ನಾವು ಕೊಡ್ತಾ ಇದ್ವಿ. ಬುಲ್ಬುಲ್ ಟೀಮಿನ ತಾವಿಬ್ಬರು ಬಂದು ನಮಗೆ ಇಲ್ಲಿ ಆಡಿದ್ದು ಬಹಳ ಖುಷಿ ಆಯಿತು. ಕಣ್ವಾ ಕಂಪನಿಯಿಂದ ನಿಮಗೆ ಒಂದು ಸಣ್ಣ ಒಂದು ನೆನಪಿನ ಕಾಣಿಕೆ. ಕಣ್ವಾ ಕ್ರೆಡಿಟ್ ಕಾರ್ಡ್. ಹೌದಾ? ಲೈಫಲ್ಲಿ ಫಸ್ಟ್ ಟೈಮ್ ಅಪ್ಪ ಒಂದು ಕಾರ್ಡ್ ಸಿಗ್ತಾರೋ. ಹಾಗೆ ದಚ್ಚು, ಲೋಕೇಶ್ ಪ್ರೊಡಕ್ಷನ್ಸ್ ಕಡೆಯಿಂದ ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಗ್ರೋ ಗ್ರೀನ್ ಕಡೆಯವರಿಂದ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಬೊಕ್ಕೆ ಕೊಡಲ್ಲ, ಗಿಡ ಕೊಡ್ತೀವಿ. ಸೊ ದರ್ಶನ್ ಹತ್ರ ದೊಡ್ಡ ಫಾರ್ಮ್ ಹೌಸ್ ಇದೆ. ಸೊ ಈ ತೆಂಗಿನ ಗಿಡವನ್ನ, ತೆಂಗಿನ ಸಸಿಯನ್ನ ನೆಟ್ಟು ಇದು ಹಾಗೇ ಬೆಳೀತಾ ಇರಲಿ, ಕಲ್ಪವೃಕ್ಷ ಅಲ್ವಾ? ಸೊ ರೇಣುಕಾ ಪ್ರಸಾದ್ ಸರ್, 2,45,000 ರೂಪಾಯಿ ನೀವಿಬ್ರು ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಇವತ್ತಿನ ದಿನದ ನನ್ನ ಪರಿಸ್ಥಿತಿಗೆ ನಿಜವಾಗ್ಲೂ ಇದೊಂಥರ ಟಾನಿಕ್ ಇದ್ದ ಹಾಗೆ, ಒಂಥರ ಹೊಸ ಉತ್ಸಾಹ, ನಿಜವಾಗ್ಲೂ ಭಾಳ ಖುಷಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಖುಷಿ ಆಯ್ತಾ? ಖಂಡಿತ ಖುಷಿ ಆಯ್ತಾ? ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್. ಖಂಡಿತ ಸಂತೋಷವಾಗಿದ್ದೀನಿ ನಾನು, ಯಾಕಂದ್ರೆ ನೀವಿಲ್ಲ ಅಂದ್ರೆ ನಾವಿಲ್ಲ. ಅಯ್ಯೋ. ಸೊ ಸರ್ ಹೇಳಿ, ಕಾಸ್ಕೆ ಟಾಸ್ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡುವಂಥ ಮಿಶ್ರಣ ಇದೆ ಗೊತ್ತಾ, ಇಲ್ಲಿ ಮಾತ್ರ ನೋಡ್ತಾ ಇರೋವಂಥದ್ದು ನಾನು. ಕಾಸ್ಕೆ ಟಾಸ್. ಕಾಸ್ಕೆಟ್ ಟಾಸ್ಕ್ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ತಂದೆ ಹೆಸರಿಟ್ಟು ಈ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ಯಾ, ಆಮ್ ರೈಟ್? ಎಸ್. ಸೊ ಸುಜನ್ ಲೋಕೇಶ್ ಎಲ್ರಿಗೂ ಗೊತ್ತು. ಅಂದರೆ ಆ ಲೊಕೇಶನ್ ಹೆಸರಿಗೆ ಇಷ್ಟೊಂದು ಮರ್ಯಾದೆ ಸಿಗ್ತಾ ಇದಲ್ಲ, ಅದು ಒಂದು ಮೈಲ್ಗಲ್. ಆಮೇಲೆ ಇವತ್ತು ಜೀವನದಲ್ಲಿ ನಾವು ಏನೇ ಮಾಡ್ಬೋದು. ಈಗ ನಾನು ಒಂದು ಮಪ್ಪನ ಹೆಸರು ಇಟ್ಕೊಂಡು ತುಗುದಿಬಾ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು, ಅದ್ರಲ್ಲೊಂದು ಚೆನ್ನಾಗಿ ಕೆಲಸ ಮಾಡ್ಬೋದು. ಇವತ್ತು ಈ ಪ್ರೊಡಕ್ಷನ್ ಇಂದ ಸುಮಾರು ಜನ ತಿಂತಾ ಇದ್ದಾರೆ. ಸೊ ಒಂದು ಕಲಾವಿದ್ರ ಮಕ್ಕಳಾಗಿ ಹುಟ್ಟಿದಕ್ಕೆ ಇದೊಂದು ಮಾಡಿದಕ್ಕೆ ಸಾರ್ಥಕ ಆಯ್ತು ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಬಾರೋ ಕಂದ, ಇಡೀ ಇಲ್ಲಿರುವಂತಹ ಇಷ್ಟು ಜನರ ಪರವಾಗಿ ನಾನು ಬುಲ್ಬುಲ್ ತಂಡ ಈ ಎಲ್ಲರಿಗೂ, ಯಾರ್ಯಾರು ಬುಲ್ಬುಲ್ ತಂಡದಲ್ಲಿ ಕೆಲಸ ಮಾಡಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ಆತ್ಮೀಯ ಪ್ರಾಣ ಸ್ನೇಹಿತ ದರ್ಶನ್. ಯಾಕಂದ್ರೆ ನನ್ನ ಒಂದು ಎಷ್ಟೇ ಕಷ್ಟ ಇದ್ರೂ ನನ್ನ ಜೊತೆ ಸದಾ ಇದ್ದು
ನನಗೆ ಸಹಾಯ ಮಾಡಿ ಆಮೇಲೆ ಬೇರೆ ಯಾವ ಥರನೂ ಅಲ್ಲ ನನಗೆ ಸಪೋರ್ಟ್ ಮಾಡಿದಂಥ ಗೆಳೆಯ. ಸೊ ಥ್ಯಾಂಕ್ ಯು ದಚ್ಚು, ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಫಾರ್ ಮೀ. ಸೊ ಇವತ್ತಿಗೂ ನಮ್ಮಮ್ಮ ಹೇಳ್ತಾರೆ ನನ್ನ ಮಗ ಕಿರುತೆರೆಯಿಂದ ಹಿರಿತೆರೆಗೆ ಬರೋದಕ್ಕೆ ತುಂಬ ಕಾರಣ ದರ್ಶನ್ ಅಂತ. ಯಾಕಂದರೆ ಫಸ್ಟ್ ಬೈದವನೇ ಇವನು, ಫಸ್ಟ್ ಬಿಡ ಬಾರ ನೀನು ಏನಾದರೂ ಅಚೀವ್ ಮಾಡ್ಬೋದು ಬಾರ ಅಂತ. ಸೊ ಥ್ಯಾಂಕ್ ಯು ದರ್ಶನ್ ಫಾರ್ ಬೀಯಿಂಗ್ ದೇರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಲವ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್, ಒಳ್ಳೆಯದಾಗಲಿ. ಇವತ್ತು ಈ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಕಾಸ್ಕೆಟ್ ಹಾಸಕ್ಕೆ ಕೆಲಸ ಮಾಡಿದಿರಾ ಎಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್.